ವಿಶೇಷ ಏನೆಂದರೆ ಇಲ್ಲಿರುವ ಹನುಮಂತನ ವಿಗ್ರಹದ ಮೇಲೆ ನಿರಂತರವಾಗಿ ಬೀಳುವ ನೀರಿನ ಮೂಲ ಮತ್ತು ಅಂತ್ಯ ಎಲ್ಲಿದೆ ಎಂಬುದು ಇಲ್ಲಿಯವರೆಗೂ ಕೂಡ ಯಾರಿಗೂ ತಿಳಿದು ಬಂದಿಲ್ಲ. ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಸಾವು ಕೂಡ ನಮ್ಮ ಕೈಯಲ್ಲಿಲ್ಲ. ಆದರೆ ಹುಟ್ಟು ದರಿದ್ರವಾದರೂ ಸಾವು ಚರಿತ್ರ ಆಗಬೇಕನ್ನೋ ಮಾತುಗಳು ನಾವು ಕೇಳುತ್ತಾನೆ ಇರುತ್ತೇವೆ. ಕಲಿಯುಗದಲ್ಲೂ ಕೂಡ ಕೆಲವೊಮ್ಮೆ ಚಮತ್ಕಾರಗಳು ನಡೆಯುತ್ತದೆ ಅನ್ನುವುದಕ್ಕೆ ಈಗ ನಾನು ಹೇಳಲು ಹೊರಟಿರುವ ಘಟನೆ ಸಾಕ್ಷಿಯಾಗಿದೆ. ಮಹಾದೇವ್ ಯಾದವ್ ಮತ್ತು ಮನೀಷಾ ಯಾದವ್ ಮದುವೆ ಆದ ಸುಮಾರು 9 ವರ್ಷಗಳ ನಂತರ ಒಂದು ಮಗು ಜನಿಸುತ್ತದೆ. ಆ ಮಗುವಿನ ಜನನ ಉತ್ತರ ಪ್ರದೇಶದ ಚಿತ್ರಕೂಟ ಬಳಿ ಇರುವ ಸೀತಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗುತ್ತದೆ. ಆದರೆ ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಉಸಿರಾಡಲು ಕಷ್ಟವಾಗುತ್ತಿತ್ತು. ಅಲ್ಲಿದ್ದ ಲೇಡಿ ಡಾಕ್ಟರ್ ತಮ್ಮ ಹಳ್ಳಿಯಲ್ಲಿ ಆಕ್ಸಿಜನ್ ಕೊರತೆ ಇದೆ ಹಾಗೂ ಈ ಮಗುವನ್ನ ಇನ್ನೂ ಸ್ವಲ್ಪ ಹೊತ್ತು ಹೀಗೇನೆ ಬಿಟ್ಟರೆ ಮಗುವಿಗೆ ತೊಂದರೆ ಆಗಬಹುದು ಮತ್ತು ಇದರಿಂದ ಜೀವಕ್ಕೆ ಅಪಾಯ ಕೂಡ ಎಂದು ಹೇಳುತ್ತಾಳೆ. ಇದನ್ನು ಮನಗಂಡಂತಹ ಮಹಾದೇವ್ ಯಾದವ್ ತಕ್ಷಣವೇ ಹಾಗೋ ಹೀಗೋ ಮಾಡಿ ತರಕಾರಿ ಕೊಂಡೊಯ್ಯುವ ಮಿನಿ ಟ್ರಕ್ ನಲ್ಲಿ ತನ್ನ ಹೆಂಡತಿ ಹಾಗೂ ಮಗುವನ್ನ ಕರೆದುಕೊಂಡು ಚಿತ್ರಕೂಟಕ್ಕೆ ಹೋಗುತ್ತಾನೆ. ಏನೋ ಗೊತ್ತಿಲ್ಲ, ಮಹಾದೇವ್ ಯಾದವ್ಗೆ ಇದು ಒಂದು ಭಾರಿ ಸಂಕಟದ ಸಮಯ. ಅದು ರಾತ್ರಿ 7:30 ಆಗಿತ್ತು. ಅವರ ಹಳ್ಳಿಯಿಂದ ಚಿತ್ರಕೂಟಕ್ಕೆ ಹೋಗುವ ರಸ್ತೆ ಕೂಡ ಅಷ್ಟೇನೂ ಸರಿ ಇರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಮಿನಿ ಟ್ರಕ್ ನಡು ರಸ್ತೆಯಲ್ಲಿಯೇ ನಿಂತು ಬಿಡುತ್ತದೆ. ಆ ಮಿನಿ ಟ್ರಕ್ ಹಿಂದುಗಡೆ ಕೂತಂತಹ ಮಹಾದೇವ್ ಯಾದವ್ ಮತ್ತು ಆತನ ಪತ್ನಿ ಏನಾಯಿತು ಎಂದು ಗಾಬರಿ ಪಡುತ್ತಾರೆ. 2 ನಿಮಿಷವಾದರೂ ಟ್ರಕ್ ಪ್ರಾರಂಭವಾಗುವುದಿಲ್ಲ. ಕೊನೆಗೆ ಕೆಳಗೆ ಇಳಿದು ಡ್ರೈವರ್ ಹತ್ತಿರ ಹೋಗಿ ನೋಡಿದಾಗ ಮಹಾದೇವ್ ಯಾದವ್ ಬೆಚ್ಚಿ ಬಿದ್ದಿದ್ದ. ಕಾರಣ ಆ ಡ್ರೈವರ್ ಸ್ಟೇರಿಂಗ್ ಮೇಲೆಯೇ ನಿದ್ದೆ ಮಾಡುತ್ತಿದ್ದ. 2-3 ಬಾರಿ ಕೂಗಿದರೂ ಡ್ರೈವರ್ ಮಾತ್ರ ಹೇಳುವುದಿಲ್ಲ. ಇದರಿಂದ ಮಹಾದೇವ್ ಯಾದವ್ಗೆ ತುಂಬಾನೇ ಸಿಟ್ಟು ಬರುತ್ತದೆ. ಮೇಲೆ ಹತ್ತಿ ಡ್ರೈವರ್ ಹತ್ತಿರ ಹೋದಾಗ ಆ ಡ್ರೈವರ್ ಗಬ್ಬು ನಾರುತ್ತಿದ್ದ. ಕಾರಣ ಅವನು ಗಂಟಲು ಪೂರ್ತಿ ಕುಡಿದಿದ್ದ. ಇವರ ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ, ಆ ಟ್ರಕ್ಕಿಗೆ ಏನೇ ಆಗದೆ ನಡು ರಸ್ತೆಯಲ್ಲಿಯೇ ನಿಂತಿತ್ತು. ನಡೆದ ವಿಷಯವನ್ನೆಲ್ಲ ತನ್ನ ಹೆಂಡತಿಗೆ ಹೇಳುತ್ತಾನೆ. ನೀನು ಗಾಬರಿ ಪಡಬೇಡ, ನಾನಿದ್ದೇನೆ. ಡ್ರೈವರನ್ನ ಪಕ್ಕಕ್ಕೆ ಮಲಗಿಸಿ ಮಹಾದೇವ್ ಯಾದವೇ ಆ ಟ್ರಕ್ ಅನ್ನ ಚಲಾಯಿಸುತ್ತಾನೆ. ಕಾರಣ 5 ವರ್ಷಗಳ ಹಿಂದೆ ಮಹಾದೇವ್ ಯಾದವ್ ಕೂಡ ಒಬ್ಬ ಟೆಂಪೋ ಟ್ರಾವೆಲರ್ ಓಡಿಸುತ್ತಿದ್ದ. ಇದೇ ಕಾರಣ ಅವನು ಆ ಟ್ರಕ್ ಅನ್ನು ಚಲಾಯಿಸಲು ಮುಂದಾಗುತ್ತಾನೆ. ಹಾಗೋ ಹೀಗೋ ಮಾಡಿ ಚಿತ್ರಕೂಟದ ಸರ್ಕಾರಿ ಆಸ್ಪತ್ರೆಗೆ ತನ್ನ ಹೆಂಡತಿ ಹಾಗೂ ಮಗುವನ್ನ ದೌಡಾಯಿಸಿ ಕರೆದುಕೊಂಡು ಹೋಗುತ್ತಾನೆ. ಅದು ಸರ್ಕಾರಿ ಆಸ್ಪತ್ರೆ ಆಗಿದ್ದರಿಂದ ರಾತ್ರಿಯ ಸಮಯದಲ್ಲಿ ಡ್ಯೂಟಿ ಡಾಕ್ಟರ್ ಇರುವುದಿಲ್ಲ. ಆದರೆ ಮಗುವಿನ ಪರಿಸ್ಥಿತಿ ಹದಗೆಡಲು ಪ್ರಾರಂಭಿಸುತ್ತದೆ. ಕೊನೆಗೆ 1 ಗಂಟೆ ಕಾದ ನಂತರ ರಾತ್ರಿ ಸಮಯಕ್ಕೆ ಬರುವ ಡ್ಯೂಟಿ ಡಾಕ್ಟರ್ ಬರುತ್ತಾರೆ. ಆದರೆ ಅವರು ಮಗುವನ್ನ ಅಡ್ಮಿಟ್ ಮಾಡಿಕೊಳ್ಳಲು 1000 ರೂಪಾಯಿ ಲಂಚ ಕೂಡ ಕೇಳುತ್ತಾನೆ. ಮಹಾದೇವ್ ಯಾದವ್ ತನ್ನ ಮಗುವಿಗೋಸ್ಕರ ಲಂಚ ಕೊಟ್ಟು ಮಗುವನ್ನು ಅಡ್ಮಿಟ್ ಮಾಡಿಸುತ್ತಾನೆ ಹಾಗೂ ಮಗುವಿಗೆ ಆಕ್ಸಿಜನ್ ಕೂಡ ಕೊಡಿಸುತ್ತಾನೆ. ಬೆಳಗಿನ ಜಾವವರೆಗೂ ಕಾಯಬೇಕು. ಅವರ ಸೀನಿಯರ್ ಡಾಕ್ಟರ್ ಬಂದ ಮೇಲೆ ಮಗುವನ್ನ ಪರೀಕ್ಷೆ ಮಾಡಿ ಚಿಕಿತ್ಸೆ ಕೊಡುತ್ತಾರೆ ಎಂದು ಆ ಜೂನಿಯರ್ ಡಾಕ್ಟರ್ ಹೇಳುತ್ತಾನೆ. ಹಾಗೋ ಹೀಗೋ ಮಗುವನ್ನ ಬೆಳಗ್ಗೆ 11 ಗಂಟೆವರೆಗೂ ಡಾಕ್ಟರ್ ಬರೆಯುವವರೆಗೂ ಕಾಯುತ್ತಾರೆ. ಆದರೆ 11:30 ಆದರೂ ಕೂಡ ಡಾಕ್ಟರ್ ಮಾತ್ರ ಬರುವುದಿಲ್ಲ. ಆಕ್ಸಿಜನ್ ಕಡಿಮೆ ಆಗುತ್ತಾ ಹೋಗುತ್ತದೆ. ಆಸ್ಪತ್ರೆಯಲ್ಲಿ ಬೇಕಾದ ಆಕ್ಸಿಜನ್ ವ್ಯವಸ್ಥೆ ಕೂಡ ಇರುವುದಿಲ್ಲ. ಹೀಗಾಗಿ ಬೇರೆ ಪ್ರೈವೇಟ್ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕೆಂದು ಅಲ್ಲಿರುವ ಕಂಪೌಂಡರ್ ಹೇಳುತ್ತಾರೆ. ಇಲ್ಲವಾದರೆ ಮಗುವಿನ ಪ್ರಾಣಕ್ಕೆ ಅಪಾಯ ಎಂದು ಕೂಡ ಆ ನರ್ಸ್ಗಳು ಹೇಳುತ್ತಾರೆ. ಆಯಿತು ಎಂದು ಪ್ರೈವೇಟ್ ಆಸ್ಪತ್ರೆಗೆ ಹೋಗಲು ಆಂಬ್ಯುಲೆನ್ಸ್ ಅನ್ನ ಕರೆಸಬೇಕಾಗುತ್ತದೆ. ಮಗುವನ್ನ ಸ್ಟ್ರಕ್ಚರ್ ಮೇಲೆ ಇಟ್ಟು ಒಳಗಡೆ ಹಾಕುವಷ್ಟರಲ್ಲಿ ಮಗು ಉಸಿರಾಟವನ್ನೇ ನಿಲ್ಲಿಸಿಬಿಟ್ಟಿತ್ತು. ತಮ್ಮ ಕಣ್ಣ ಎದುರುಗಡೆಗೆ ತಮ್ಮ ಮಗು ಉಸಿರಾಟ ನಿಲ್ಲಿಸುವುದನ್ನು ಕಂಡು ಮಹಾದೇವ್ ಹಾಗೂ ಅವನ ಹೆಂಡತಿ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸುತ್ತಾರೆ. ಈ ದೃಶ್ಯವನ್ನ ಕಂಡು ಅಕ್ಕಪಕ್ಕದ ಜನ ಅಲ್ಲಿಯೇ ಸೇರಿಕೊಳ್ಳುತ್ತಾರೆ. ಇದು ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಆಘಾತವನ್ನೇ ಉಂಟು ಮಾಡಿತ್ತು. ಇದ್ದಕ್ಕಿದ್ದ ಹಾಗೆ ಜನ ಅಲ್ಲಿ ಸೇರಲು ಪ್ರಾರಂಭಿಸುತ್ತಾರೆ. ಅಷ್ಟರಲ್ಲಿ ಒಬ್ಬ ಸಾಧು ಆ ಮಾರ್ಗವಾಗಿ ಹೋಗುತ್ತಿದ್ದ. ಏನಾಯಿತು ಎಂದು ಆಂಬ್ಯುಲೆನ್ಸ್ ಹತ್ತಿರ ಬಂದಾಗ ಅವನು ಕಂಡಿದ್ದು ಉಸಿರಾಟ ನಿಲ್ಲಿಸಿದಂತಹ ಮಗುವನ್ನ ಹಾಗೂ ಆ ಮಗುವಿನ ತಂದೆ ತಾಯಿಗಳ ಪರಿಸ್ಥಿತಿಯನ್ನ. ಕೂಡಲೇ ತನ್ನ ಬಳಿ ಇದ್ದಂತಹ ಬಜರಂಗ ಬಲಿಯ ಕೇಸರಿಯ ಕುಂಕುಮವನ್ನ ಆ ಮಗುವಿನ ಹಣೆಗೆ ಹಚ್ಚುತ್ತಾನೆ ಹಾಗೂ ಹನುಮಾನ್ ಧಾರಾದಿಂದ ತಂದಂತಹ ನೀರನ್ನ ಆ ಮಗುವಿನ ಬಾಯಿಯಲ್ಲಿ ಹಾಕುತ್ತಾನೆ. ಇದೇನು ದ್ವಾಪರ ಯುಗವೋ ತ್ರೇತಾಯುಗವೋ ಗೊತ್ತಿಲ್ಲ, ಆದರೆ ಕಲಿಯುಗದಲ್ಲೂ ಕೂಡ ಆ ಆಂಜನೇಯನ ಚಮತ್ಕಾರ ನಡೆದೇ ಹೋಗಿತ್ತು. ಹೌದು, ಆ ಮಗುವಿನ ಬಾಯಲ್ಲಿ ನೀರು ಹಾಕುತ್ತಿದ್ದ ಹಾಗೆ ಆ ಮಗು ಉಸಿರಾಡಲು ಪ್ರಾರಂಭಿಸಿತ್ತು.
ಅಳಲು ಪ್ರಾರಂಭಿಸಿತ್ತು. ಯಾವ ಆಕ್ಸಿಜನ್ ಆಗಲಿ, ಯಾವ ಡಾಕ್ಟರ್ ಆಗಲಿ ಮಾಡಲಾಗದಂತಹ ಚಮತ್ಕಾರ ಆ ಆಂಜನೇಯನ ಕೇಸರಿ ಮಾಡಿ ಮುಗಿಸಿತ್ತು. ನಿಜ ಹೇಳಬೇಕೆಂದ್ರೆ ಈ ಕ್ಷಣ ಮಾತ್ರಕ್ಕೆ ಮಹದೇವ್ ಯಾದವ್ ಹಾಗೂ ಅವನ ಹೆಂಡತಿಗೆ ಸಾಕ್ಷಾತ್ ಬಾಲ ಹನುಮಾನನೇ ಅವರ ಎದುರುಗಡೆ ಇದ್ದ ಹಾಗೆ ಕಾಣಿಸುತ್ತದೆ. ಅಂದರೆ ಆ ಸ್ಟ್ರೆಚರ್ ಮೇಲೆ ಬಾಲ ಹನುಮಾನನೇ ಅಳುತ್ತಿದ್ದಾನೆ ಅನ್ನುವ ಹಾಗೆ ಕಾಣಿಸುತ್ತದೆ. ಹೌದು, ಇಷ್ಟೆಲ್ಲ ಪವಾಡ ಮಾಡಿದ್ದೇ ಆ ಹನುಮಾನನ ಕೇಸರಿ ಕುಂಕುಮ ಹಾಗೂ ಆ ಹನುಮಾನನ ಪವಿತ್ರ ನೀರು. ಈಗ ನಿಮಗೆ ಪ್ರಶ್ನೆ ಹುಟ್ಟಬಹುದು, ನಮ್ಮ ಭಾರತದಲ್ಲಿ ಹನುಮಾನ ಧಾರ ಅನ್ನುವ ಪ್ರದೇಶ ಇದೆಯಾ? ಅಂತಹ ಚಮತ್ಕಾರ ಮಾಡುವ ಆಂಜನೇಯನ ಕೇಸರಿ ಇದೆಯಾ ಅಂತ. ಹೌದು ಸ್ನೇಹಿತರೆ, ಆ ಕೇಸರಿ ಹಾಗೂ ಹನುಮಾನ್ ಧಾರ ಇರೋದೇ ಮಧ್ಯಪ್ರದೇಶ ಹಾಗೂ ಉತ್ತರ ಪ್ರದೇಶ ಗಡಿಯಲ್ಲಿರುವ ಚಿತ್ರಕೂಟದಲ್ಲಿ. ಸ್ನೇಹಿತರೆ, 2019ರಲ್ಲಿ ನಡೆದಂತಹ ಈ ಒಂದು ನೈಜ ಘಟನೆ ಉತ್ತರ ಪ್ರದೇಶದಲ್ಲಿ ಭಾರಿ ಸದ್ದನ್ನೇ ಮಾಡಿತ್ತು. ಶುದ್ಧ ಮನಸ್ಸಿನಿಂದ ನಾವು ಆಂಜನೇಯ ಸ್ವಾಮಿಯನ್ನ ಪೂಜಿಸುವುದರಿಂದ ಅವನ ಭಕ್ತರ ಎಲ್ಲಾ ಸಂಕಷ್ಟಗಳು ದೂರವಾಗುತ್ತವೆ. ಒಮ್ಮೆ ಹನುಮಂತನು ಭಗವಾನ್ ರಾಮನ ಸಮಸ್ಯೆಯನ್ನು ಬಗೆಹರಿಸಲು ಹೋದಾಗ ಲಂಕಾ ದಹನದ ಸಮಯದಲ್ಲಿ ಹನುಮಂತನ ಬಾಲಕ್ಕೆ ಬೆಂಕಿಯನ್ನ ಹಚ್ಚಲಾಗುತ್ತದೆ. ಹನುಮಂತ ಇದಕ್ಕೆ ಹೆದರದೆ ಆ ಬಾಲದಲ್ಲಿದ್ದ ಬೆಂಕಿಯಿಂದಲೇ ಸಂಪೂರ್ಣ ಲಂಕಾವನ್ನ ಸುಟ್ಟು ಭಸ್ಮ ಮಾಡುತ್ತಾನೆ. ಅದರ ಬಳಿಕ ಹನುಮಂತನಿಗೆ ತನ್ನ ಬಾಲಕ್ಕೆ ಅಂಟಿದ ಬೆಂಕಿಯನ್ನ ಹೇಗೆ ನಂದಿಸಬೇಕೆಂದು, ಆ ನೋವಿನಿಂದ ಪರಿಹಾರವನ್ನು ಹೇಗೆ ಪಡೆದುಕೊಳ್ಳಬಹುದೆಂದು ತಿಳಿಯದೇ ಇದ್ದಾಗ ರಾಮನ ಬಳಿ ಸಹಾಯವನ್ನು ಕೇಳುತ್ತಾನೆ. ಆ ಸಂದರ್ಭದಲ್ಲಿ ರಾಮನು ತನ್ನ ಬಾಣದಿಂದ ನೀರಿನ ಹರಿವನ್ನ ಸೃಷ್ಟಿಸಿ ಹನುಮಂತನ ನೋವಿಗೆ ಪರಿಹಾರವನ್ನ ನೀಡಿದ್ದನು. ಆ ಪ್ರಸ್ತುತ ಸ್ಥಳ ಈಗ ಚಿತ್ರಕೂಟ ಬಳಿಯಲ್ಲಿದೆ. ಲಂಕೆಯನ್ನು ಸುಟ್ಟ ನಂತರ ಹನುಮಂತನು ತನ್ನ ಬಾಲದಲ್ಲಿದ್ದ ಬೆಂಕಿಯನ್ನ ನಂದಿಸಿದ ಆ ಸ್ಥಳವೇ ಉತ್ತರ ಪ್ರದೇಶದಲ್ಲಿರುವ ಚಿತ್ರಕೂಟದಲ್ಲಿರುವ ಹನುಮಾನ ಧಾರವಾಗಿದೆ. ಇದನ್ನು ಭಗವಾನ್ ರಾಮನ ಪವಿತ್ರ ಸ್ಥಳ ಎಂದು ಕೂಡ ಕರೆಯಲಾಗುತ್ತದೆ. ಇದು ರಾಮಘಾಟದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ಈ ಪವಿತ್ರ ಸ್ಥಳದಲ್ಲಿ ಅನೇಕ ಪ್ರಮುಖ ಯಾತ್ರಾ ಸ್ಥಳಗಳು ಕೂಡ ಇವೆ. ಇವುಗಳಲ್ಲಿ ಸೀತಾಕುಂಡ, ಗುಪ್ತ ಗೋದಾವರಿ, ಅನಸೂಯ ಆಶ್ರಮ, ಭರತಕೂಪ ಮೊದಲಾದ ಪ್ರಮುಖಗಳಾಗಿವೆ. ಈ ಸ್ಥಳದಲ್ಲಿ ಪರ್ವತದ ತುದಿಯಲ್ಲಿ ಹನುಮಂತನ ದೊಡ್ಡ ದೇವಾಲಯವಿದೆ. ಅದ್ಭುತವಾದ ಪವಿತ್ರ ಮತ್ತು ತಣ್ಣನೆಯ ನೀರಿನ ಹರಿವು ಪರ್ವತದಿಂದ ಇಳಿದು ಬಂದು ಹನುಮಂತನ ವಿಗ್ರಹದ ಬಾಲವನ್ನ ತೊಳೆಯುತ್ತದೆ. ಪ್ರತಿನಿತ್ಯ ಸಾವಿರಾರು ಜನ ಹನುಮಂತನ ಭಕ್ತಾದಿಗಳು ಈ ಸ್ಥಳಕ್ಕೆ ದರ್ಶನಕ್ಕೆಂದು ಬರುತ್ತಾರೆ. ಇಲ್ಲಿನ ಇನ್ನೊಂದು ವಿಶೇಷತೆ ಏನೆಂದರೆ, ಇಲ್ಲಿ ಧುಮುಕಿ ಹರಿಯುವ ನೀರಿನ ಹರಿವನ್ನು ನೋಡುವುದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಧಾವಿಸುತ್ತಾರೆ. ಇಲ್ಲಿನ ನೀರು ಅತ್ಯಂತ ದೈವಿಕ ಮತ್ತು ಅದ್ಭುತವಾಗಿದೆ ಎಂದು ಕೂಡ ಹೇಳಲಾಗುತ್ತದೆ. ಈ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಜನರ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ವಾಸಿಯಾಗುತ್ತವೆ. ದೇಶ ವಿದೇಶಗಳಿಂದ ಇಲ್ಲಿಗೆ ಬರುವ ಭಕ್ತರು ಈ ಪವಿತ್ರ ನೀರನ್ನ ತಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತಾರೆ ಎಂದು ಹೇಳಲಾಗುತ್ತದೆ. ದಂತಕಥೆಯ ಪ್ರಕಾರ ಈ ಜಲಧಾರೆಯನ್ನ ಶ್ರೀರಾಮನೇ ರಚಿಸಿದ್ದರು ಎಂದು ಕೂಡ ನಂಬಿಕೆ ಇದೆ. ವಿಶೇಷ ಏನೆಂದರೆ, ಇಲ್ಲಿರುವ ಹನುಮಂತನ ವಿಗ್ರಹದ ಮೇಲೆ ನಿರಂತರವಾಗಿ ಬೀಳುವ ನೀರಿನ ಮೂಲ ಮತ್ತು ಅಂತ್ಯ ಎಲ್ಲಿದೆ ಎಂಬುದು ಇಲ್ಲಿಯವರೆಗೂ ಕೂಡ ಯಾರಿಗೂ ತಿಳಿದು ಬಂದಿಲ್ಲ. ಇಲ್ಲಿನ ನೀರನ್ನು ಅಮೃತವೆಂದೇ ಪರಿಗಣಿಸಲಾಗುತ್ತದೆ ಮತ್ತು ಎಂದಿಗೂ ಈ ನೀರು ಒಣಗಿ ಹೋಗುವುದಿಲ್ಲ. ಈ ಸ್ಥಳದಲ್ಲಿ ನೀವು ಸೀತಾದೇವಿಯ ಅಡುಗೆ ಮಾಡಿದ ವಸ್ತುಗಳನ್ನು ನೋಡಬಹುದಾಗಿದೆ. ಪುರಾಣದ ಪ್ರಕಾರ ಸೀತಾದೇವಿಯು ಇಲ್ಲಿ ಬ್ರಾಹ್ಮಣರಿಗೆ ಊಟ ಬಡಿಸುತ್ತಿದ್ದಳು ಎನ್ನುವ ನಂಬಿಕೆ ಇದೆ. ಇಲ್ಲಿ ನೀವು ಸೀತಾದೇವಿಯು ಅಡುಗೆ ಬಳಸುತ್ತಿದ್ದ ಒಂದಿಷ್ಟು ವಸ್ತುಗಳನ್ನು ಕೂಡ ನೋಡಬಹುದಾಗಿದೆ. ಇದರೊಂದಿಗೆ ಇತರ ದೇವಾಲಯಗಳು ಕೂಡ ಇಲ್ಲಿವೆ. ಅಲ್ಲಿಂದ ದೂರದವರೆಗೆ ಸುಂದರ ನೋಟವನ್ನು ಕೂಡ ನೀವು ಇಲ್ಲಿ ಕಾಣಬಹುದು. ಸ್ನೇಹಿತರೆ, ನೀವೇನಾದರೂ ಉತ್ತರ ಪ್ರದೇಶ, ಮಧ್ಯಪ್ರದೇಶಕ್ಕೆ ಹೋದರೆ, ಅದರಲ್ಲೂ ಪ್ರಯಾಗರಾಜಿಗೆ ಹೋದರೆ ಚಿತ್ರಕೂಟಕ್ಕೆ ತಪ್ಪದೆ ಭೇಟಿ ಕೊಡಿ. ಯಾಕಂದ್ರೆ ಚಿತ್ರಕೂಟದಲ್ಲಿ ರಾಮಾಯಣಕ್ಕೆ ಹಾಗೂ ಮಹಾಭಾರತಕ್ಕೆ ಸಂಬಂಧಪಟ್ಟ ಹಲವಾರು ಕುರುಹುಗಳು ನಿಮಗೆ ಇಲ್ಲಿ ಸಿಗುತ್ತವೆ. ಹಾಗೆಯೇ ಹಲವಾರು ದೇವಾಲಯಗಳನ್ನು ಕೂಡ ನೀವು ಇಲ್ಲಿ ಕಾಣಬಹುದು. ಹಾಗೂ ಹನುಮಾನ್ ಧಾರಾದಲ್ಲಿ ಹರಿಯುವ ನೀರನ್ನ ತಪ್ಪದೆ ಮನೆಗೆ ಕೂಡ ನೀವು ತೆಗೆದುಕೊಂಡು ಬನ್ನಿ. ಹಾಗೂ ಆಂಜನೇಯನ ಆಶೀರ್ವಾದವನ್ನು ಪಡೆದು ಪುನೀತರಾಗಬಹುದು. ನಿಮಗೆ ನಿಜಕ್ಕೂ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಹನುಮಾನ್ ಎಂದು ಸಂಬೋಧಿಸಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.